ಗೈಸ್ ನಾನು ಆಲ್ರೆಡಿ ಇಲ್ಲೇ ಟೈರ್ಡ್ ಆಗಿಬಿಟ್ಟಿದ್ದೀನಿ. ಇನ್ನೂ 2 ಜಾಗ ಹೋಗೋದು. ಪ್ರಾಡಕ್ಟ್ಸ್ ತೊಗೊಂಡಿದ್ದೀವಿ ಆಲ್ರೆಡಿ. ಇದೆಷ್ಟು ಭಯಂಕರವಾಗಿ ನೋಡಿದ್ವಿ. ಇಲ್ಲಿ ಫಿಂಗರ್ ಹಾಕಿದ್ರೆ ಹಿಂಗೆ ಹೋಗುತ್ತೆ. ಇದೊಂದು ಪ್ರಾಡಕ್ಟ್ ನೋಡಿದ್ವಿ. ನಾನಾಗಿರೋ ಗಾಡಿನ ಟಚ್ ಮಾಡಿಬಿಡ್ತಿದ್ದೆ ಅನ್ಸುತ್ತೆ. ಸೊ ಗೈಸ್ ನಾವು ಸೇಮ್ ಅಲ್ಲಿ ಏನು ನೋಡಿದ್ವಿ ಅದು ಇಲ್ಲಿದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಡನ್ ಪ್ಲ್ಯಾನ್ ಮಾಡಿದ್ವಿ ವ್ಲಾಗ್ ಮಾಡೋದಕ್ಕೆ. ಸೊ ಏನಪ್ಪ ಅಂತಂದರೆ ನನ್ನ ಶಾಪಲ್ಲಿ ಕೆಲವು ಪ್ರಾಡಕ್ಟ್ಸ್ಗಳು ಬೇಕು. ಸೊ ಅದನ್ನು ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ನಾನು, ನಮ್ಮ ಅಣ್ಣ ಮತ್ತು ನನ್ನ 2 ಎಂಪ್ಲಾಯೀಸ್ ಇದೆ, 3 ಜನ ಇರೋದು. ಸೊ ಅದರಲ್ಲಿ 2 ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹಾಗೆ ನಮ್ಮ ಶಾಪಲ್ಲಿ ಒಂದು ರಿಕ್ಲೈನರ್ ಇದೆ. ಸೊ ಅದನ್ನು ಕೂಡ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಹಾಗಾಗಿ ಅದನ್ನು ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗಿ ಅದಾದಮೇಲೆ ಮತ್ತೆ ಮಂತ್ರಿಗೆ ಹೋಗಿ ನಂದು ಇವತ್ತಿಂದು ಮಿಕ್ಕಿದೇನು ತಿಂದು ಕೆಲಸ ಇದೆ. ಸೊ ಅದೆಲ್ಲ ಮುಗಿಸ್ಕೋಬೇಕು. ಸೊ ಲೆಟ್ಸ್ ಗೋ. ಫೈನಲಿ ಇವಾಗ ಪ್ರಾಡಕ್ಟ್ಸ್ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ನಮ್ಮ ಅಣ್ಣ ಅಲ್ಲಿ ಕಾರ್ ಪಾರ್ಕ್ ಮಾಡ್ತಿದ್ದಾನೆ ಆ್ಯಂಡ್ ನಮ್ಮ ಇಲ್ಲಿ ಎಂಪ್ಲಾಯ್ ಹೋಗಿದ್ದಾರೆ. ನಾವು ಹೋಗಿ ತೊಗೋಬೇಕು ಏನೇನು ಬೇಕು ಅಂತ ಹೇಳ್ಬಿಟ್ಟು. ಸೊ ರಿಕ್ಲೈನರ್ದು ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ಯಾವ ಥರ ತೊಗೊಳ್ಳೋದು ಏನು ಅಂತ ಹೇಳ್ಬಿಟ್ಟು. ಎಲ್ಲಿ ಸಿಗುತ್ತೆ ಅಂತಲೂ ಗೊತ್ತಿಲ್ಲ. ಆ್ಯಂಡ್ ಇವಾಗ ಇರೋದನ್ನು ಕೂಡ ಸೆಲ್ ಮಾಡಬೇಕು. ಸೊ ನೋಡೋಣ, ನಿಮಗೂ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಸೆಲ್ ಅಂದರೆ ಬೈ ಮಾಡೋದಕ್ಕೆ ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ನಮ್ಮ ಎಂಪ್ಲಾಯೀಸ್ನ ಪಿಕ್ ಮಾಡಿಕೊಂಡು ಫೈನಲಿ ನಾವು ಶಾಪಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ನಮಗೆ ಸ್ವಲ್ಪ ಏನೋ ಚಿಕ್ಕ ಪುಟ್ಟ ಪ್ರಾಡಕ್ಟ್ಸ್ ಬೇಕು ಅಂದಾಗ ನಾವು ಇಲ್ಲಿ ಬೆಂಗಳೂರಲ್ಲೇ ಶಾಪಿಂಗ್ ಮಾಡ್ತೀವಿ. ಸೊ ಇಲ್ಲಿ ನನ್ನ ಎಂಪ್ಲಾಯೀಸ್ ಕೂಡ ಏನೇನು ಪ್ರಾಡಕ್ಟ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ತೊಗೋತಾ ಇದ್ರು. ಇನ್ನೊಂದೇನಪ್ಪ ಅಂತಂದರೆ ತುಂಬ ಜನ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಬಿಸ್ನೆಸ್ ಮಾಡಬೇಕಾದ್ರೆ ಪಾಸಿಟಿವ್ ನೆಗೆಟಿವ್ 2 ಸೈಡ್ ಕೂಡ ಇರುತ್ತೆ. ಆ್ಯಂಡ್ ಏನೇ ಪ್ರಾಬ್ಲಮ್ ಆದರೂ ನೀವು 100% ನಿಂತ್ಕೊಂಡು ಅದರದ್ದೆಲ್ಲ ನೋಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಒಂದು ಬಿಸ್ನೆಸ್ ಅನ್ನೋದು ಅಷ್ಟು ಈಸಿ ಅಲ್ಲ. ಸೊ ಹಾಗಾಗಿ ಯೋಚನೆ ಮಾಡಿ ಒಂದು ರಿಸ್ಕ್ ತೊಗೊಳ್ಳಿ. ಏನಾದ್ರು ರಿಸ್ಕ್ ತೊಗೋಬೇಕಾದ್ರೆ ನಾನಂತೂ ನನ್ನ ಮನಸಾರೆ 100% ಕೊಟ್ಟಿದ್ದೀನಿ ಈ ಬಿಸ್ನೆಸ್ಗೆ. ಸೊ ಗೈಸ್ ಇಷ್ಟು ಪ್ರಾಡಕ್ಟ್ಸ್ ತೊಗೊಂಡಿದ್ದೀವಿ ಆಲ್ರೆಡಿ. ಸೊ ಇನ್ನೂ ಏನಾದ್ರು ಬೇಕಾ ಅಂತ ಹುಡುಕ್ತಾ ಇದ್ದೀನಿ. ಸೊ ನಂದು ಸ್ವಲ್ಪ ಕಾಸ್ಮೆಟಿಕ್ಸ್ ಎಲ್ಲ ಬೇಕಿತ್ತು, ಅದನ್ನು ಒಂದು ಸ್ವಲ್ಪ ತೊಗೊಂಡೆ. ಅಂದರೆ ಮುಂಚೆ ಬೇಡದೇ ಇದೆಲ್ಲ ತೊಗೋತಿದ್ದೆ. ಇವಾಗ ಹೆಂಗಪ್ಪ ಅಂತಂದರೆ ಎಷ್ಟು ಬೇಕೋ ಅಷ್ಟೇ ತೊಗೊಳ್ಳೋದು. ಸೊ ಆ ಥರ. ಆ್ಯಂಡ್ ಇನ್ನು ನೋಡ್ತಾ ಇದೀವಿ ಯಾವ ಪ್ರಾಡಕ್ಟ್ಸ್ ಬೇಕು ಅಂತ ಇಲ್ಲ, ಹಾಗೆ ಸರ್ಚ್ ಮಾಡ್ತಾ ಇದೀವಿ ಎಲ್ಲರೂ. ಸೊ ನೋಡೋಣ, ಇಷ್ಟೇ ಅಂದರೆ ಹೋಗೋದು. ಆ್ಯಂಡ್ ರಿಕ್ಲೈನರ್ದು ಕೂಡ ಚೆಕ್ ಮಾಡಬೇಕು. ಐ ಡೋಂಟ್ ನೋ ಎಲ್ಲಿ ಸಿಗುತ್ತೋ ಏನೋ ಅಂತ ಹೇಳ್ಬಿಟ್ಟು. ಸೊ ನಾನು ಇಲ್ಲೇ ಬಾಚಣಿಗೆಲ್ಲ ತೊಗೋತಾ ಇದ್ದಿದ್ದು. ಫೈನಲಿ ಬಿಲ್ಲಿಂಗ್ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ತೊಗೊಂಡ್ವಿ ಈ ಸಲ. ಸೊ ಈಗ ಗೊಂಬೆಗೆ ಹೇರ್ ಸ್ಟೈಲ್ ಮಾಡಿದ್ರು ನೋಡಿ ಹೆಂಗಿದೆ. ಕೂದಲು ಉಳಕ್ಕೆ ಹೋದೆ ಅದಂಗೆ ಆಗ್ಬಿಟ್ಟಿದೆ. ಸೊ ಇಲ್ಲಿ ಲ್ಯಾಶಸ್ ಮಾಡೋದಕ್ಕೆ ಈ ಥರ ಬೆಡ್ ಥರ ಕೂಡ ಇದೆ. ಸೊ ನಮ್ಮ ಸ್ಪೇಸ್ ಇಲ್ಲದ್ರೇ ತೊಗೊಳೋದಕ್ಕಾಗಲ್ಲ. ಆ್ಯಂಡ್ ಇಲ್ಲಿ ಡಿಫ್ರೆಂಟ್ ಏನೇನೋ ಚೇರ್ಸ್ ಎಲ್ಲ ಇದೆ. ಸೊ ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಯಾವುದು ಸರಿ ಹೋಗ್ತಾ ಇಲ್ಲ. ಸೊ ಗೈಸ್ ಇವಾಗ ಈ ರೂಮ್ದು ಆ್ಯಕ್ಚುಲಿ ಲೈಟ್ ಆನ್ ಮಾಡಿದ್ವಿ. ಆಗಲೇ ನಮ್ಮ ಎಂಪ್ಲಾಯಿಗೆ ಇಲ್ಲಿಗೆ ಬಂದು ನೋಡೋದಕ್ಕೆ ಹೇಳಿದ್ದೆ ನಾವು ಪರ್ಚೇಸ್ ಮಾಡೋ ತನಕ, ಬಿಕಾಸ್ ಅವ್ರು ಲ್ಯಾಶಸ್ ಅವರು. ಸೊ ಹಾಗಾಗಿ ಈಗ ಇದೊಂದು ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರದ್ದು ಎಷ್ಟು ಕಾಸ್ಟ್ ಆಗುತ್ತೆ ಅಂತ ನೋಡಬೇಕು. ಇಲ್ಲಿ ನೋಡಿ ಹೆಂಗಿದೆ ಇವಾಗ ಅಂತ. ಸಖತ್ತಾಗಿ ಮಾಡಿದ್ದಾರೆ ಗೈಸ್. ಸೊ ಆ್ಯಕ್ಚುಲಿ ನನಗೆ ಇದಿಷ್ಟ ಆಯಿತು, ಬಟ್ ಇದು ತುಂಬ ದೊಡ್ಡದಾಗುತ್ತೆ ನಮ್ಮ ಶಾಪ್ಗೆ. ಬಟ್ ಅದೇ ಏನು ಮಾಡೋದು ನೋಡಬೇಕು. ಆ್ಯಂಡ್ ಈ ಪ್ರಾಡಕ್ಟ್ಸು ತೊಗೊಂಡಾಯಿತು. ಗೈಸ್ ನಾನು ಆಲ್ರೆಡಿ ಇಲ್ಲೇ ಟೈರ್ಡ್ ಆಗಿಬಿಟ್ಟಿದ್ದೀನಿ. ಇನ್ನೂ 2 ಜಾಗ ಹೋಗೋದಿದೆ. 2 ಜಾಗದಲ್ಲಿ ಹೋಗಿ ನೋಡಬೇಕು ಇದಕ್ಕಿಂತ ಇನ್ನೂ ಬೇರೆಯವ್ರು ಸಿಗುತ್ತೆ ಏನು ಅಂತ. ಆ್ಯಂಡ್ ಐ ಥಿಂಕ್ ಪ್ರೈಸ್ ಇಲ್ಲೇ ಹಾಕಿದ್ದಾರೆ ಅನ್ಸುತ್ತೆ. ಸೊ ಇಲ್ಲೇ ಹಾಕಿದ್ದಾರೆ ನೋಡಿ, 12,000 ಇದೆ ಇದು. ಫೇಶಿಯಲ್ ಬೆಡ್ಡು 12,000 ಇದರಿ ಹೇ. ಸೊ ಗೈಸ್ ಇದನ್ನು ರೇಟ್ ಕೇಳಿದ್ವಿ. ಸೊ ಫೈನಲಿ 10,000 ಆಗುತ್ತೆ ಅಂತ ಹೇಳಿದ್ರು ಆಫ್ಟರ್ ಡಿಸ್ಕೌಂಟ್. ಇವಾಗ ಬಂದರು ಅವರು. ಆ್ಯಂಡ್ ಅವರು ಏನೋ ತೋರಿಸಿ ಕೇಳ್ತಾ ಇದ್ದಾರೆ, ಬಿಕಾಸ್ ಅವರೇ ಲ್ಯಾಶಸ್ ಅವರು. ಆ್ಯಂಡ್ ಇಲ್ಲಿ ನೋಡಿ ಕಾರೆಲ್ಲ ಇದೆ. ಕಾರ್ ಬೇಕು ಅಂದರೆ ಕಾರ್ನೂ ತೊಗೋಬೋದು. ಇದು ಹಂಗೆ ಅದ್ರ ಮೇಲೆ ಇದೆ. ಇದು ಅಷ್ಟೇ ಕುದುರೆ ಇದ್ರ ಮೇಲಿದೆ. ಸೊ ಗೈಸ್ ನಾವಿನ್ನೂ ಅದ್ರದ್ದೇನು ಡಿಸೈಡ್ ಮಾಡಿಲ್ಲ, ನೋಡೋಣ ಮತ್ತೆ ಬರ್ತೀವಿ. ಸೊ ಇವಾಗ ಸದ್ಯಕ್ಕೆ ಇದೊಂದು ತೊಗೋತಾ ಇದ್ದೀವಿ ಕಾಲಿಟ್ಕೊಳ್ಳೋಕ್ಕೆ. ಬಿಕಾಸ್ ನಮ್ಮದು ಅದು ಟೇಬಲ್ ಏನು ಮಾಡಿಸಿದ್ದೀವಿ ತುಂಬ ಅಂದರೆ ತುಂಬ ಹೈಟ್ ಆಗಿದೆ. ಸೊ ನಮ್ಮ ಎಂಪ್ಲಾಯೀಸ್ಗೂ ಅಷ್ಟು ಅದು ಕರೆಕ್ಟಾಗಿ ವರ್ಕ್ ಮಾಡೋಕ್ಕೂ ಸರಿ ಹೋಗ್ತಾ ಇಲ್ಲ. ಸೊ ತುಂಬ ದಿನದಿಂದ ಹೇಳ್ತಿದ್ರು. ಒಂದು ಆಲ್ರೆಡಿ ಆ ಥರ ಇದೆ, ಬಟ್ ಇನ್ನೊಂದು ಬೇಕು. ಸೊ ಹಾಗಾಗಿ 2 ಬೇಕಿತ್ತು, ಬಟ್ ಒಂದೇ ಸ್ಟಾಕ್ ಇರೋದಂತೆ. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಒಂದು ತೊಗೋತಾ ಇದ್ದೀವಿ. ಯಾವೇಸ್. ಸೊ ಬೇರೆ ಕಡೆ ಹೋಗಿ ಚೆಕ್ ಮಾಡೋಣ ಬನ್ನಿ. ಇವಾಗ ಇಲ್ಲಿಂದ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ನಮ್ಮದು ಏನು ರಿಕ್ಲೈನರ್ ನೋಡೋದಕ್ಕೆ. ರಿಕ್ಲೈನರ್ ತೊಗೊಳ್ಳೋದು ಅಥವಾ ಬೆಡ್ ಥರ ಇದೆ ಅದನ್ನೇ ತೊಗೊಳ್ಳೋದು ಲ್ಯಾಶಸ್ಗೆ. ಇನ್ನೂ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದೀವಿ. ಸೊ ಎಲ್ಲ ಹೋಗ್ತಾ ಇದ್ದೀವಿ ಇವಾಗ. ಆ್ಯಂಡ್ 2-3 ಜಾಗ ಇದೆ. ಆ್ಯಂಡ್ ಇನ್ನೂ 1-2 ಪ್ರಾಡಕ್ಟ್ಸ್ ಸಿಕ್ಕಿಲ್ಲ, 2-3 ಪ್ರಾಡಕ್ಟ್ಸ್ ನಮಗೆ. ಸೊ ಹಾಗಾಗಿ ಅದನ್ನು ಹೋಗಿ ಚೆಕ್ ಮಾಡಬೇಕು. ಸೊ ಲೆಟ್ಸ್ ಗೋ. ಇವಾಗೆಲ್ಲ ಹೋಗ್ತಾ ಇದ್ದೀವಿ. ಸೊ ಬೂತ್ ಬಂಗ್ಲೆ ಒಳಗೆ ಹೋಗ್ತಿರೋ ಥರ ಫೀಲ್ ಆಗ್ತಿದೆ ನನಗೆ. ಸೊ ಏನೇನೋ ಐಟಮ್ಸ್ ಎಲ್ಲ ಇದೆ ನೋಡಿ. ಸೊ ಗೈಸ್ ನಾವು ಸೇಮ್ ಅಲ್ಲಿ ಏನು ನೋಡಿದ್ವಿ ಅದು ಇಲ್ಲಿದೆ. ಸೊ ಇದು 6.5 ಹೇಳ್ತಿದ್ದಾರೆ, ಆ ಕಡೆ 7.5 ಹೇಳ್ತಿದ್ದಾರೆ. ಸ್ಟ್ರೈಟ್ನರ್ಸು, ಬ್ಲೋ ಡ್ರೈರ್ ಎಲ್ಲ ಇದೆ ನೋಡಿ. ಸೊ ಗೈಸ್ ಇವಾಗ ಇಲ್ಲಿ ಯಾವುದು ನಮ್ಮ
ಅಂದರೆ ನಮ್ಮ ಎಂಪ್ಲಾಯ್ ಯಾವುದು ಓಕೆ ಆಗಲಿಲ್ಲ ಬಿಕಾಸ್ ಕಸ್ಟಮರ್ಗೂ ಸ್ವಲ್ಪ ಕಂಫರ್ಟಬಲ್ ಆಗಿರಬೇಕಲ್ಲ. ಆ್ಯಂಡ್ ಲ್ಯಾಶಸ್ಗೆ ಅಂತ ಸ್ಪೆಸಿಫಿಕಲಿ ನಮ್ಮದು ಸ್ಪೇಸು ಇಲ್ಲ ಆ್ಯಕ್ಚುಲಿ, ಇಂಟೀರಿಯರ್ ಸ್ಪೇಸ್ ಕಮ್ಮಿ ಇರೋದ್ರಿಂದ ಸೊ ದೊಡ್ಡ ಇಡೋದಕ್ಕೂ ಆಗ್ತಾಯಿಲ್ಲ. ಆ್ಯಂಡ್ ಚಿಕ್ಕದು ಸರಿಗೆ ಹೋಗ್ತಾಯಿಲ್ಲ. ಸೊ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ಫಿಗರ್ ಔಟ್ ಮಾಡಬೇಕು. ನಾನು ಫುಲ್ ಟೆನ್ಷನಲ್ಲಿದ್ದೀನಿ. ಸೊ ತುಂಬ ದಿನ ಅಂದ್ಕೊಂಡಿದ್ದು, ಸೊ ಬಟ್ ಸಿಗ್ತಾ ಇಲ್ಲ, ಏನು ಮಾಡೋದು. ಇವಾಗ ಇನ್ನೊಂದು ಕಡೆ ಬಂದ್ವಿ. ಸೊ ಇಲ್ಲಿ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲರೂ ಪ್ರಾಡಕ್ಟ್ಸ್ ಎಲ್ಲ. ಆ್ಯಂಡ್ ಇಲ್ಲಿ ನೋಡಿ ನನ್ನ ಪ್ರಾಡಕ್ಟ್ಸ್ ಎಲ್ಲ ಇದೆ. ಸೊ ನಾನು ನನ್ನ ಮೇನ್ ಏನು ಪ್ರಾಡಕ್ಟ್ಸ್ ಇದೆ ಸೊ ಅದು ಡೆಲ್ಲಿಯಿಂದ ತರಿಸಿದ್ದು. ಸೊ ಇವಾಗ ಚಿಕ್ಕ ಪುಟ್ಟದಲ್ಲಿ ಏನಿದೆ ಅದೆಲ್ಲ ಇಲ್ಲೇ ತೊಗೊಳೋದಕ್ಕೆ ಬರ್ತೀನಿ, ಅಂದರೆ ಬ್ಯಾಂಗ್ಳೂರಲ್ಲೇ. ಸೊ ತುಂಬ ಜಾಸ್ತಿ ಬೇಕಾದರೆ ಮೇ ಬಿ ನೆಕ್ಸ್ಟ್ ಟೈಮಿಂದ ಅಲ್ಲೇ ತರಿಸೋಣ ಅಂದ್ಕೊಂಡಿದ್ದೀನಿ, ಬಿಕಾಸ್ ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಗ್ತದೆ. ಪ್ರತಿ ಸಲ ಶಾಪಿಗೆ ಏನಾದ್ರು ಬೇಕು ಅಂತಂದಾಗ ನಾನೇ ಪರ್ಸ್ನಲಿ ಹೋಗಿ ಚೆಕ್ ಮಾಡ್ತೀನಿ, ಸೊ ದಟ್ ನಾನು ಕೊಡೋ ಸರ್ವಿಸಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು ಅಂತ. ಸೊ ಈ ನೇಲ್ ಆರ್ಟ್ನ ನೋಡಿ ನಮ್ಮ ಎಂಪ್ಲಾಯೀಸ್ ಕೂಡ ಇದನ್ನು ನಮ್ಮ ಶಾಪಲ್ಲಿ ಮಾಡಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅವ್ರಿಗೂ ಕೂಡ ಇದನ್ನ ಮಾಡೋದಕ್ಕೆ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೋತಿದ್ದೆ. ಇದು ಪ್ರಾಕ್ಟೀಸ್ಗೆ ಕೈ ಇದೆ ನೋಡಿ, ಇದ್ರಲ್ಲಿ ನೋಡಿ ಇಲ್ಲಿ ಫಿಂಗರ್ ಹಾಕಿದ್ರೆ ಹಿಂಗೆ ಹೋಗುತ್ತೆ. ನಾನು ಯಾವುದೋ ಒಂದು ವೀಡಿಯೋಲಿ ನೋಡಿದ್ದೆ, ಎಷ್ಟು ಭಯಂಕರವಾಗಿ ನೋಡಿದ್ದೆ. ನನಗೆ ಯಾರು ಮೇಲಾದ್ರೂ ಕೋಪ ತೀರಿಸ್ಕೋಬೇಕಂದ್ರೆ ಹಿಂಗೆ ಬೆಳ್ಳು ಮುರಿಬೇಕಿದ್ರದ್ದು ಬಂದುಬಿಟ್ಟು. ಚೆನ್ನಾಗಿದೆ ನೋಡಿ, ಇಲ್ಲಿ ಚೊಟ್ಟಾಗೋಯ್ತು ಬೆಳ್ಳು. ನೈಸ್, ಹಿಂಗೆಲ್ಲ ಇರುತ್ತೆ ನೋಡಿ, ಸರಿನೂ ಹೋಗ್ತಿಲ್ಲ. ಈ ಪ್ರಾಕ್ಟೀಸ್ ಮಾಡೋ ಕೈಗೆ 12,000 ಅಂತ, ಎಷ್ಟು ಕಾಸ್ಟ್ಲಿ ನೋಡಿ. ಸೊ ಈ ನೇಲ್ ಆರ್ಟ್ ಮಾಡೋ ಸ್ಟ್ಯಾಂಡ್ ಏನಿದೆ ಸೊ ಇದೇ ಥರದ್ದು ನಾನು ಒಂದು ತೊಗೊಂಡೆ. ಆ್ಯಂಡ್ ನಮ್ಮ ಎಂಪ್ಲಾಯೀಸ್ಗೂ ಕೂಡ ಹೇಳಿದೆ, ಸೊ ನೀವು ಈ ಥರ ಮಾಡಿಡಬೇಕು ಅಂತ ಹೇಳ್ಬಿಟ್ಟು. ನನಗಂತೂ ನನ್ನ ಕಣ್ಣನ್ನು ತೆಗಿಯೋಕ್ಕಾಗ್ತಿರ್ಲಿಲ್ಲ ಆ ಒಂದು ನೇಲ್ ಆರ್ಟಿಂದ. ಅಷ್ಟು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಐ ಕಾಂಟ್ ಇವನ್ ಟೆಲ್ ಯು ರಿಯಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು. ಕರೋ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾನೆ. ಸೊ ಗೈಸ್ ಇವಾಗ ಇನ್ನೊಂದು ಕಡೆ ಬಂದಿದ್ದೀವಿ. ಸೊ ಇಲ್ಲೆಲ್ಲ ಚೆಕ್ ಮಾಡ್ತಾ ಇದ್ದೀವಿ ಪ್ರಾಡಕ್ಟ್ಸ್ಗಳನ್ನೆಲ್ಲ. ಸೊ ಅವರು ತೋರ್ಸೋಕ್ಕೆ ಇದೇನಿದೆ ಸೊ ಈ ಥರ ತೋರ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸಾಕಾಗೋಯ್ತಾ ಗೈಸ್, ಇನ್ನೂ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಅಲ್ಲಿ ಕ್ಯಾಮ್ರಾ ಇದೆ ನೋಡಿ, ಸೊ ಆ ಕ್ಯಾಮ್ರಾದಲ್ಲಿ ನಾವು ಕಾಣಿಸ್ತಾ ಇದ್ದೀವಿ. ಇದೊಂದು ಪ್ರಾಡಕ್ಟ್ ನೋಡಿದ್ವಿ. ಸೊ ಇದು ಸ್ಟೀಮ್ ಬಾತ್ ಅಂತೆ. ಸೊ ಇದರಲ್ಲಿ ಒಳಗಡೆ ಸಾಂಗ್ ಕೂಡ ಬರೋಕ್ಕೆ ಸ್ಪೀಕರೆಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಲಿಟರಲಿ 2,15,000 ಹೇಳ್ತಾ ಇದ್ದಾರೆ. ಸೊ ಕ್ರೇಜಿ ಆಗಿದೆ. ಸೊ ಒಂದು ದಿನ ನನ್ನದೇ ಆದಂಥ ಸ್ವಂತ ಮನೆ ಮಾಡಿದ್ರೆ ಇದೊಂದು ತೊಗೋಬೇಕು, ಜಕ್ಕೂಸಿ ಜೊತೆಗೆ. ಸೊ ಚೆನ್ನಾಗಿ ಅನ್ನಿಸ್ತು ನನಗೆ. ಆ್ಯಂಡ್ ಇಲ್ಲಿ ನಾನು ಕ್ಯೂಟ್ ಐಟಮ್ಸ್ ಎಲ್ಲ ಇದೆ ನೋಡಿ, ಈ ಥರ ಟೇಬಲ್ಸ್ ಎಲ್ಲ ಇದೆ ಆ್ಯಂಡ್ ಚೇರ್ಸ್ ಎಲ್ಲ ಇದೆ ಇಲ್ಲಿ. ಸೊ ಗೈಸ್ ಇದೊಂದು ಟೇಬಲ್ ನಂಗೆ ಇಷ್ಟ ಆಯಿತು. ಸೊ 28,000 ಹೇಳ್ತಾ ಇದ್ದಾರೆ. ಬಟ್ ಇಷ್ಟ ಆಯಿತು ನನಗೆ. ಪಿಂಕ್ ಅಲ್ವಾ, ಪಿಂಕ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಸುತ್ತೆ. ಸೊ ಪ್ರಾಡಕ್ಟು ಇಲ್ಲಿ ಸ್ಟಾಕ್ ಇರಲಿಲ್ಲ, ಗೋಡೌನಲ್ಲಿದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ ಇಲ್ಲೇ. ಆ್ಯಂಡ್ ಇವಾಗ GST ಬಿಲ್ಲಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಕಾದು ಸಾಕಾಗೋಯ್ತು. ಆಲ್ರೆಡಿ 3:34 ಆಗ್ತಾ ಬಂತು, ಇನ್ನೂ ಊಟ ಆಗಿಲ್ಲ. ಊಟ ಮಾಡಬೇಕು. ನಮ್ಮ ಎಂಪ್ಲಾಯೀಸ್ಗೂ ಆಗಿಲ್ಲ, ಅಣ್ಣಂದು ಆಗಿಲ್ಲ. ಅಣ್ಣಂಗೆ ಆ್ಯಕ್ಚುಲಿ ಆಫೀಸ್ ಬಿಟ್ಟು ಕರ್ಕೊಂಬಂದ್ಬಿಟ್ಟಿದ್ದೀನಿ. ಸೊ ಅವ್ನು ಆಫೀಸ್ಗೆ ಹೋಗ್ಬೇಕಿತ್ತು. ಸೊ ಇಲ್ಲೇ ಕುತ್ಕೊಂಡು ಲೇಟ್ ಆಯಿತು ಅಂತ ಹೇಳ್ತಾ ಇದ್ದ ನಾನು. ಸೊ ಇವಾಗ ಬೇಗ ಹೊರಡಬೇಕು. ಸೊ ನನ್ನ ಮಂತ್ರಿಗೆ ಡ್ರಾಪ್ ಮಾಡಿ ಅವನು ಡೈರೆಕ್ಟಾಗಿ ಹೋಗ್ಬಿಡ್ತಾನೆ. ಸೊ ನಾನು ಆಮೇಲೆ ಒಂದು ಸ್ವಲ್ಪ ಹೊತ್ತು ಮಂತ್ರಿಲಿ ಕೆಲಸ ಇದೆ, ಸೊ ಅದು ಮುಗಿಸ್ಕೊಂಡು ಆಮೇಲೆ ನನ್ನ ಮನೆಗೆ ಹೊರಡಬೇಕು. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಇವಾಗ ಏನಾಯಿತು ಅಂತಂದರೆ ಪೂರಾ ನಮ್ಮ ಗಾಡಿನ ಹಿಂದೆಗಡೆ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನು ತೆಗಿಯೋ ಅಷ್ಟರಲ್ಲಿ ಸಾಕಾಗೋಯ್ತು. ನಮ್ಮ ಅಣ್ಣ ಆಗಿರೋದಕ್ಕೆ ಇಷ್ಟೇ ಜಾಗದಲ್ಲಿ ಹಿಂಗೆ ತೆಗೆದಿದ್ದಾನೆ. ನಾನಾಗಿರೋ ಗಾಡಿನ ಟಚ್ ಮಾಡಿಬಿಡ್ತಿದ್ದೆ ಅನಿಸುತ್ತೆ. ಸೊ ಅದಕ್ಕೆ ಚೆನ್ನಾಗಿ ಗಾಡಿನೂ ಕಲಿಬೇಕು. ಬಟ್ ಮೇ ಬಿ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ವ ಅಥವಾ ಏನೋ ಓಡಿಸೋದಾಗಿಲ್ಲ. ನಮ್ಮ ಅಣ್ಣ ಕೊಡೋದೇ ಇಲ್ಲ ಆ್ಯಕ್ಚುಲಿ ಗಾಡಿನ ಕೊಡು ಅಂತಂದರೆ, ಓಡಿಸೋದಕ್ಕೆ ಕೊಡೋಲ್ಲ, ಟಚ್ ಮಾಡ್ಬಿಡ್ತೀಯ ಅಂತ ಹೆದರ್ಕೋತಾನೆ. ಸೊ ನೋಡಬೇಕು. ಸೊ ಗೈಸ್ ಇವಾಗ ಅಣ್ಣ ಹೊರಟ. ಸೊ ನಾವಿವಾಗ ಮಂತ್ರಿಗೆ ಹೋಗ್ತಾ ಇದ್ದೀವಿ. ಸೊ ಡೇ ಟೈಮಲ್ಲಿ ಪ್ರಾಡಕ್ಟ್ ಬಿಡ್ತಾರಲ್ವ ಗೊತ್ತಿಲ್ಲ. ಸೊ ಹಿಂದೆಗಡೆ ಅದು ಚೇರ್ದೆಲ್ಲ ಹಿಡ್ಕೊಂಡು ಬರ್ತಾ ಇದ್ದೀವಿ, ನೋಡೋಣ ಬಿಟ್ಟರೆ ಒಳ್ಳೇದು. ಸೊ ಹೋಗ್ತಾ ಇದ್ದೀವಿ ಫೈನಲಿ ಮಂತ್ರಿಗೆ. ನನಗಂತೂ ಯಾವಾಗ ಬರ್ತೀನೋ ನಂಗಾಗಿತ್ತು, ತುಂಬ ಟೈಮ್ ಅಲ್ಲೇ ವೇಸ್ಟ್ ಆಗೋಯ್ತು ಇವತ್ತು. ಸೊ ನನಗೆ ಏನೇನೋ ಪ್ಲ್ಯಾನ್ಸ್ ಇತ್ತು, ಏನೇನೋ ಕೆಲಸಗಳೆಲ್ಲ ಇತ್ತು. ಇವತ್ತು ಡ್ಯಾನ್ಸ್ ಕ್ಲಾಸ್ ಕೂಡ ಕ್ಯಾನ್ಸಲ್ ಮಾಡಿದ್ದೆ, ಬಿಕಾಸ್ ನನಗೆ ಕೆಲಸಗಳಿದೆ ಅಂತ ನಾಳೆಗೆ ಮಾಡಿದ್ದೆ. ಸೊ ಇವಾಗ ಈ ಕೆಲಸನೂ ಉಳ್ಕೊಂತು, ನೋಡಬೇಕು ಏನೇನು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಬೇಸ್ ಫೈನಲಿ ಶಾಪಿಗೆ ಬಂದ್ವಿ. ಅಮ್ಮ ಇಲ್ಲೇ ಇದ್ದಾರೆ. ಆ್ಯಂಡ್ ನೋಡಿ ಇದು ಮೊನ್ನೆ ತಂದಿದ್ದು ಅದ್ರದ್ದೆಲ್ಲ ಆಲ್ರೆಡಿ ಉದ್ರೋಗ್ತಾ ಇದೆ. ಆ್ಯಂಡ್ ಇವಾಗ ನಮ್ಮ ಶಾಪಿಗೆ ಬಂದ್ವಿ. ಆ್ಯಂಡ್ ನಮ್ಮ ಆಲ್ರೆಡಿ ಒಂದು ಎಂಪ್ಲಾಯಿ ಏನಿದ್ದಾನೆ ಅವ್ನು ಪಾಪ ಊಟಕ್ಕೆ ಹೋಗಿದ್ರೆ. ಸೊ ಇವಾಗ ನಾವೆಲ್ಲ ಹೋಗಿ ನಾನು ಅವಳು ಮತ್ತು ಅವನಿಗೆ ಪ್ರಾಬ್ಲಿ ಊಟಕ್ಕೆ ಹೋಗ್ಬೇಕು. ಇವಾಗ ನೋಡ್ಬೇಕು ಏನು ಮಾಡೋದು ಅಂತ ಹೇಳ್ಬಿಟ್ಟು. ಸಖತ್ ಹೊಟ್ಟೆ ಸಿಗ್ತಿದೆ ಗೈಸ್. ಆಲ್ಮೋಸ್ಟ್ 4:30 ಆಗ್ತಾ ಬಂತು ಅಲ್ಲಮ್ಮ. ನೀವೇನು ತಿಂದ್ರಿ? ನಾನು ಊಟ ಮಾಡ್ಕೊಂಬಂದೆ, ಅನ್ನ ಮುದ್ದೆ ಸಾರು. ಸರಿ, ತರಕಾರಿ ತರ್ತಿದ್ದೆ, ಚೆನ್ನಾಗಿತ್ತು ಅನ್ನ ಸಾಂಬಾರು. ನನಗೇನು ಗೊತ್ತಾಗುತ್ತೆ ಅಂತ. ನೀನು ಬೇಗ ಆಗುತ್ತಾನೆ. ಅವನಿಗೆ ಲೇಟ್ ಆಯಿತು, ನನಗೆ ಹೋದ.
ಹೌದಾ? ಗೈಸ್ ನನ್ನ ಡಯಟ್ಗೆ ಬರಿಟೋ ರೈಸ್ ತೊಗೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ನಮ್ಮ ಎಂಪ್ಲಾಯೀಸ್ಗೆ ಏನು ಬೇಕು ತೊಗೊಳ್ಳಿ ಅಂತ ಹೇಳಿದೆ. ಬಿಕಾಸ್ ಅವ್ರಿಗೆ ಇವತ್ತು ಒಬ್ಬಂಗೆ ರಜಾ ಇತ್ತು, ಪಾಪ ಅವ್ರನ್ನ ಕರೆಸಿದ್ದೀನಿ ಇವತ್ತು ಬೇರೆ ದಿನ ತೊಗೋ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ನೊಂದು ಹುಡುಗಿಗೂ ಬೇಗ ಹೇಳಿದ್ದೆ, ಸೊ ಹಾಗಾಗಿ ಅವರು ಏನು ಮಾಡ್ತಾರೆ ಗೊತ್ತಿಲ್ಲ, ಸೊ ಇಲ್ಲಿ ತೊಗೊಳಕ್ಕೆ ಹೇಳಿದ್ದೀನಿ. ನಮ್ಮ ಎಂಪ್ಲಾಯೀಸ್ ಜೊತೆ ಇವತ್ತೊಂದು ಮೀಟಿಂಗ್ ಇತ್ತು, ಸೊ ಹಾಗಾಗಿ ವೆಯ್ಟ್ ಮಾಡ್ತಿದ್ದೆ. ತುಂಬ ರಶ್ ಇದ್ದಿದ್ದರಿಂದ ವೆಯ್ಟ್ ಮಾಡಬೇಕಾಯಿತು. ಅದರ್ವೈಸ್ ನನಗೆ ತುಂಬ ಟಯರ್ಡ್ ಆಗಿತ್ತು, ಮನೆಗೆ ಹೋದರೆ ಸಾಕಪ್ಪ ಅಂತ. ಸೊ ಶಾಪ್ಗೆ ಹೋದಾಗಲೆಲ್ಲ ನೋಡ್ತಾ ಇರ್ತೀನಿ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಏನೇನು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಗೈಸ್ ಫೈನಲಿ ಶಾಪಲ್ಲಿ ಏನೇನು ಮಾತಾಡೋದೆಲ್ಲ ಇತ್ತು ಮತ್ತು ನನ್ನ ಕೆಲಸ ಎಲ್ಲ ಇತ್ತು, ಮುಗಿಸ್ಕೊಂಡೆ. ಸೊ ಮಂತ್ರಿ ಮಾಲಲ್ಲೆಲ್ಲ ಆ್ಯಂಡ್ ಪ್ರಾಡಕ್ಟ್ಸ್ ಎಲ್ಲ ಅಲ್ಲಿ ಇಟ್ಟು ಬಂದಾಯಿತು. ಆ್ಯಂಡ್ ಗೈಸ್ ಇವಾಗ ಫೈನಲಿ ಊಟ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಫೇವ್ರೆಟ್ಟು, ಇದೇನಿದೆ. ಸೊ ಇವಾಗ ಅದನ್ನು ತಿನ್ನಬೇಕು. ಲೆಟ್ಸ್ ಈಟ್.